ಅತಿಸಾರ ಬೇಧಿ ನಿವಾರಣೆಗೆ ಹುಣಸೆ ಹಣ್ಣಿನ ಸಿಪ್ಪೆ ಮತ್ತು ದಾಳಿಂಬೆ ಸಿಪ್ಪೆಯನ್ನು ಸಮಾನ ಪ್ರಮಾಣದಲ್ಲಿ ಪುಡಿಮಾಡಿ ಹಸುವಿನ ಹಾಲಿನೊಂದಿಗೆ ಸೇವಿಸುವುದರಿಂದ ಅತಿಸಾರ ಬೇಧಿ ಗುಣವಾಗುತ್ತದೆ. ಹೊಟ್ಟೆಯ ಕಾಯಿಲೆಗಳು ಗುಣಮುಖವಾಗಲು ಜೀರಿಗೆ ಬೀಜಗಳನ್ನು ಪುಡಿಯಾಗಿ ಹುರಿದು ಮಜ್ಜಿಗೆಯೊಂದಿಗೆ ಸೇವಿಸುವುದರಿಂದ ಹೊಟ್ಟೆಯ ಕಾಯಿಲೆಗಳು ಗುಣವಾಗುತ್ತವೆ. ಕಿವಿನೋವು ಗುಣಮುಖವಾಗಲು ವೀಳ್ಯದ ಎಲೆಯ ರಸವನ್ನು ಕಿವಿನೋವಿಗೆ ಹಾಕಿ ಕಿವಿನೋವು ವಾಸಿಯಾಗುತ್ತದೆ. ಶ್ವಾಸಕೋಶ ಗುಣಮುಖವಾಗಲು ಉತ್ತರಣಿ ಗಿಡದ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ ಸೋಸಿ ಬಾಟಲಿಯಲ್ಲಿ ಹಾಕಿ ದಿನಕ್ಕೆ 2 ಬಾರಿ ಬೆಳಿಗ್ಗೆ ಮತ್ತು ಸಂಜೆ 10 ಗ್ರಾಂ ಹಾಲಿನೊಂದಿಗೆ ಸೇವಿಸುವುದರಿಂದ ಶ್ವಾಸಕೋಶದ ಕಾಯಿಲೆಗಳು ಗುಣವಾಗುತ್ತವೆ. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್.